ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಲಾ. ನನ್ನ ಮನೇಲಿ ಇವತ್ತು ಸ್ವಲ್ಪ ಕೆಲಸ ಆಯಿತು, ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಏನು ವೀಡಿಯೋಗಳೇನೂ ಮಾಡೋಕ್ಕೋಗಲಿಲ್ಲ. ಜೊತೆಗೆ ಅಮಾವಾಸ್ಯೆ ಇರೋದ್ರಿಂದ ನಮ್ಮ ದೇವರಿಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟು ನಾನು ನಮ್ಮ ಮಾವ ಮತ್ತು ನನ್ನ ಪಾಪ 3 ಜನನೂ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಅಮಾವಾಸ್ಯೆ ದಿನ ಅಜ್ಜಿ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋದು ಎಲ್ಲ ಈ ಊರಿನ ಪದ್ಧತಿ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಪೂಜೆ ಮಾಡಿಸ್ಕೊಂಡು ಮುಂದಿನ ಕಾರ್ಯನ ಮಾಡ್ಕೊತೀವಿ. ಅಂದರೆ ಏನಾದ್ರು ಕೆಲಸ ಕಾರ್ಯಗಳಿದ್ದರೆ ಅದನ್ನು ಮಾಡ್ಕೊತೀವಿ. ಅಜ್ಜಿಗೆ ಅಂತಲೇ ಸ್ಪೆಷಲಾಗಿ ಅಮಾವಾಸ್ಯೆ ಪೂಜೆ ಅಂತಲೇ ಮಾಡ್ತೀವಿ. ಮತ್ತು ಈ ದೇವರಿಗೆ ಅಮಾವಾಸ್ಯೆ ದಿನ ಒಂದು ಕಟ್ಲೆ ಅಂತ ಮಾಡ್ತಾರೆ. ಜೊತೆಗೆ ಯಾರು ಭಕ್ತಾದಿಗಳು ನೆನೆಸ್ಕೊಂಡಿದ್ರೆ ಅವರು ಬಂದು ಚೇನು ಚಪ್ಪರ ಎಲ್ಲ ಹಾಕಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಊಟ ಎಲ್ಲ ಹಾಕ್ಸ್ಬಿಟ್ಟು ಹೋಗ್ತಾರೆ. ಅಂದರೆ ಅವ್ರ ಕೈಲಾಗಿದ್ದಷ್ಟು ಮಾಡ್ತಾರೆ, ಅಲಂಕಾರ, ಪೂಜೆ ಅಲಂಕಾರ ಅಂತ. ಜೊತೆಗೆ ನಮ್ಮೂರಲ್ಲಿ ದೇವರಿಗೆ ಜಾತ್ರೆ ಇರೋದ್ರಿಂದ ಎಲ್ಲ ದೇವರಿಗೂ ಬಣ್ಣ ಹಾಕ್ತಾಯಿದ್ರು. ಸೊ ಹಾಗಾಗಿ ಒಳಗಡೆ ಗರ್ಭಗುಡಿ ಹತ್ರ ಅಂದರೆ ಒಳಗಡೆನೂ ಎಂಟ್ರಿ ಕೊಡೋಂಗಿರಲಿಲ್ಲ. ಸೊ ಬಾಗಿಲಲ್ಲೇ ನಿಂತು ಪೂಜೆ ಮಾಡಿಕೊಡೋದು ಪದ್ಧತಿ ಆಗ್ತಾಯಿದೆ. ಏಕೆಂದರೆ ದೇವ್ರುಗಳಿಗೆ ಬಣ್ಣ ಹಾಕಿರ್ತಾರಲ್ಲ, ಸೊ ಹಾಗಾಗಿ ಅದನ್ನು ಯಾರೂ ನೋಡಬಾರ್ದು, ಗಂಡಸರೂ ನೋಡಬಾರ್ದು. ಎಕ್ಸ್ಪೆಷಲಿ ಹೆಣ್ಮಕ್ಳು ದೇವಸ್ಥಾನದ ಒಳಗಡೆ ಹೋಗೋಂಗಿಲ್ಲ ಅಂತಲೇ ಏನು ಸಾರು ಹಾಕಿದ್ದಾರೆ. ಅಂದರೆ ಊರಿಗೆಲ್ಲ ಹೇಳಿ ಏನು ತಮಟೆ ಹೊಡಿಸಿ ಸಾರು ಹಾಕಿದ್ದಾರೆ. ಸೊ ಹಾಗಾಗಿ ಯಾವುದೇ ರೀತಿಯಾದ ಒಳಗಡೆಗೆ ಯಾರನ್ನೂ ಬಿಡ್ದಲೇ ಹಾಗೆ ಪೂಜೆ ಮಾಡಿ ಬಾಗಿಲಲ್ಲೇ ಪೂಜೆ ಮಾಡಿಕೊಡ್ತಾಯಿದ್ದಾರೆ. ಇದು ಒಂಥರ ಚೆನ್ನಾಗಿದೆ. ಏಕೆಂದರೆ ಬೇರೆ ಎಲ್ಲರೂ ಹೋಗಿ ದೇವ್ರನ್ನ ನೋಡಿ ಅದು ಮೈಲಿ ಆಗೋದು, ಇಲ್ಲಾಂದರೆ ಬಣ್ಣ ಹಾಕ್ಬೇಕಾದ್ರೆ ನಾವು ನೋಡಿ ದೃಷ್ಟಿ ಇದಾಗೋದು, ಆ ಥರ ಎಲ್ಲ ಏನೂ ಆಗಬಾರ್ದು ಅಂದ್ಬಿಟ್ಟು ಆ ಥರ ಮಾಡಿರೋದೇ ತುಂಬ ಒಳ್ಳೆಯದೇ. ಜೊತೆಗೆ ಇಲ್ಲಿ ಏನು ತೀರ್ಥ ನಾವೇನು ಹಾಕ್ಕೊತಾ ಇದ್ದೀವಿ, ಇದು ಬಂದು ದೇವ್ರದ್ದು ಅಭಿಷೇಕ ಆಗಿರೋ ನೀರು, ಅದನ್ನು ನಾವು ತಲೆ ಮೇಲೆ ಹಾಕ್ಕೊಂಡು ದೇವರು ಒಳ್ಳೇದು ಮಾಡಿ ಅಂತ ಕೇಳ್ಕೊಂಡು ಹೋಗೋದು. ಸೊ ಹಾಗೆ ಅದನ್ನು ಹಾಕ್ಕೊಂಡು ಹೊರಡ್ತಾ ಇದ್ದೀವಿ. ಪೂಜೆ ಎಲ್ಲ ಆಯಿತು. 5 ನಿಮಿಷಕ್ಕೆ ಪೂಜೆ ಮಾಡಿಕೊಟ್ರು, ಏಕೆಂದರೆ ಗರ್ಭಗುಡಿ ಒಳಗಡೆ ಎಲ್ಲ ಬಿಡೋಂಗಿಲ್ವಲ್ಲ. ಸೊ ಹಾಗಾಗಿ ಇದು ಅಮಾವಾಸ್ಯೆ ದಿನ ಪೂಜೆ ಮಾಡಿರೋದು, ತುಂಬ ವಿಶೇಷವಾಗಿ ಪೂಜೆ ಮಾಡಿದ್ದು, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ದೇವ್ರು ಮಾತ್ರ. ಅದೊಂದು ಫೋಟೋ ಮತ್ತು ವಿಡಿಯೋ ಮಾಡ್ಕೊಂಡಿದ್ದು. ಇದು ಹೊರಗಡೆಯಿಂದ ಈ ಥರ ಕಾಣಿಸ್ತಿದೆ. ಅಲ್ಲಿ ಏನು ತೆರೆ ಹಾಕಿದ್ರಲ್ಲ ಅಲ್ಲೆಲ್ಲ ದೇವ್ರನ್ನ ಕೂಡಿಸಿದ್ದಾರೆ ಬಣ್ಣ ಹಾಕೋಕ್ಕೆ. ಸೊ ಹಾಗಾಗಿ ದೇವಸ್ಥಾನದಿಂದ ಬಂದಿದ ತಕ್ಷಣ ನನ್ನ ಮಗಳು ಬ್ರಷಿಟ್ನೆಲ್ಲ ತಲೆ ಮೇಲೆ ಇಟ್ಕೊಂಡು ಬ್ರಷಿಟ್ ಬೇಕಾ ಅಂತ ಹೇಳ್ತಾಯಿದ್ಲು. ಅದು ಸ್ವಲ್ಪ ವಾಯ್ಸ್ನ ಕಮ್ಮಿ ಮಾಡಿದ್ದೀನಿ. ನಿಮಗೆ ವಾಯ್ಸ್ ತೋರಿಸ್ತೀನಿ, ಕೇಳಿಸ್ಕೊಳ್ಳಿ ಅವಳು ಎಷ್ಟು ಚೆನ್ನಾಗಿ ಮಾತಾಡಿದ್ದಾಳೆ ಅಂತ. ಕೂಗು ಬ್ರಷಿಟ್. ಎಷ್ಟವ? 3 ರೂಪಾಯ? ಒಂದು ಕೊಟ್ಟಾಗ್ರಿ. ಬರ್ರಿ ಇಲ್ಲಿ ಇಳಿಸ್ತೀನಿ. ಹಾಂ, ಒಂದು ತಗೊಂಡು ಕಣವ. ತಾಳಿ ದುಡ್ಡ. ಕೇಳಿಸ್ಕೊಂಡ್ರಲ್ವ, ಇದೇ ರೀತಿ ಮಾತಾಡಿರೋದು. ವಿಡಿಯೋ ಬಂದು ಯೂಟ್ಯೂಬ್ ಚಾನಲ್ ಇರುತ್ತೆ. ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂದರೆ ಮಾಲಾ ವಿಶ್ವ ಲೈಫ್ ಸ್ಟೈಲ್ ಅಂತ ಯೂಟ್ಯೂಬ್ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.